ಬಳಿಕ ಕೊಪ್ಪಳದಲ್ಲಿ ಆಟೋ ದರವನ್ನು 10 ರೂಪಾಯಿ ಇದ್ದಿದ್ದನ್ನು 20 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಈ LPG ದರ ಏರಿಕೆ ಮತ್ತು ಬೇರೆ ಇತರೆ ಅಗತ್ಯ ವಸ್ತುಗಳ ದರ ಏರಿಕೆಯನ್ನು ಗಮನಿಸಿ ಆಟೋ ಯೂನಿಯನ್ ಅವರೆಲ್ಲ ಒಂದೆಡೆ ಕಲಿತು 20 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕನಿಷ್ಠ ದರ ಇದೆ, 10 ರೂಪಾಯಿ ಇದೆ ಮಿನಿಮಮ್, ಹಾಗಾಗಿ ಅದನ್ನು 20 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೀಗೆ ದುಪ್ಪಟ್ಟು ಮಾಡಿದರೆ ಖಂಡಿತವಾಗ್ಲೂ ಗ್ರಾಹಕರಿಗೂ ಕಷ್ಟ ಆಗುತ್ತೆ, ಆಟೋದವ್ರಿಗೂ ಗ್ರಾಹಕರು ಬರೋದು ಕಷ್ಟ ಆಗುತ್ತೆ. ಈ ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಅಂದರೆ ಆಟೋ ಚಾಲಕರು ಅನುಭವಿಸ್ತಾ ಇರತಕ್ಕಂಥ ಈ ಸಂಕಷ್ಟವನ್ನು ಆದಷ್ಟು ಬೇಗ ಪರಿಹರಿಸಬೇಕು ಸರ್ಕಾರ ಅಂತ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾದಾಗಿಂದ ದಿನನಿತ್ಯದ ಬಳಕೆಯ ವಸ್ತುಗಳು ಪೆಟ್ರೋಲಿಯಂ ಆಗಿರ್ಬೋದು, LPG ಆಗಿರ್ಬೋದು, ಎಲ್ಲದರ ದರ ಕೂಡ ಏರಿಕೆ ಆಗ್ತಾ ಇದೆ. ಸದ್ಯ ಏನಂತಂದರೆ ಈಗ ಆಟೋ ಸಂಚಾರ ಕೂಡ ದುಬಾರಿ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ಕೊಪ್ಪಳದಲ್ಲಿರ್ತಕ್ಕಂಥ ಆಟೋ ಚಾಲಕರು, ಇಲ್ಲಿ ದಿನನಿತ್ಯ ಸರ್ವಿಸ್ ಕೊಡ್ತಕ್ಕಂಥ ಆಟೋ ಚಾಲಕರು ತಮ್ಮ ದರವನ್ನು ಏರಿಕೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಕೊಪ್ಪಳದ ಆಟೋ ಯೂನಿಯನ್ದವರು ಈಗಾಗಲೇ ಒಂದು ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ತೀರ್ಮಾನಗಳಾಗಿದ್ದಾವೆ. ಮುಂಚೆ ಈ ಒಂದು ಕೊಪ್ಪಳ ನಗರದಲ್ಲಿ ಎಲ್ಲೇ ಒಂದು ಪ್ಯಾಸೆಂಜರ್ಗಳನ್ನ ಕರೆದುಕೊಂಡು ಹೋಗಬೇಕಾದ್ರೆ 10 ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದ್ರು. ಈ 10 ರೂಪಾಯಿ ದರ ಸುಮಾರು ವರ್ಷಗಳಿಂದ ಇಲ್ಲಿ 10 ರೂಪಾಯಿನ ದರ ಇತ್ತು. ಆದರೆ ಈಗ ಏಕಾಏಕಿ ಈ ಒಂದು 10 ರೂಪಾಯಿ ಇದ್ದಂತಹ ದರ 20 ರೂಪಾಯಿಗೆ ಏರಿದೆ. ಇದಕ್ಕೆ ಕಾರಣ ಏನಂತಂದರೆ ದಿನನಿತ್ಯ ಬಳಕೆಯ ವಸ್ತುಗಳು ಏನಂತಂದರೆ ಪ್ರತಿಯೊಂದು ಹೆಚ್ಚಾಗ್ತಾ ಇದ್ದಾವೆ, ಅದರ ಜೊತೆಗೆ LPG ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆಟೋ ಚಾಲಕರು ಏನಂತಂದರೆ ತಾವು ಕೂಡ ಈ ಒಂದು ದರವನ್ನು ಏರಿಕೆ ಮಾಡಲು ಮುಂದಾಗಿದ್ದಾರೆ. ಕೊಪ್ಪಳ ನಗರದಲ್ಲಿ ನೀವು ಎಲ್ಲೇ ಸಂಚಾರ ಮಾಡಿದ್ರು ಏನು ಪ್ಯಾಸೆಂಜರ್ ಆಟೋಗಳಲ್ಲಿ 10 ರೂಪಾಯಿ ಇದ್ದಂಥ ದರವನ್ನು 20 ರೂಪಾಯಿಗೆ ನಾವು ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ಒಂದು ದರ ಏರಿಕೆಗೆ ಮುಖ್ಯ ಕಾರಣ ಏನಂತಂದರೆ ದಿನಬಳಕೆಯ ವಸ್ತುಗಳು ಎಲ್ಲವೂ ಕೂಡ ಏರಿಕೆ ಆಗ್ತವೆ. ಹೀಗಾಗಿ ನಮ್ಮ ಜೀವನಾಧಾರಕ್ಕೆ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ನಾವು ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸದ್ಯ ನಮ್ಮ ಜೊತೆ ಆಟೋ ಯೂನಿಯನ್ನ ಸದಸ್ಯರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಆಟೋ ದರವನ್ನು ಏರಿಕೆ ಮಾಡಿದಿರಿ, ಯಾಕೆ ಮಾಡಿದಿರಿ, ಎಷ್ಟು ಮಾಡಿದಿರಿ ಸರ್? ಈಗ ನಾವು 10 ವರ್ಷದ ನಂತರ 10 ವರ್ಷದ ಮುಂಚೆ ಯಾಕಂದರೆ ನಾವು ಅವಾಗ 10 ರೂಪಾಯಿ ನಾವು ಮಾಡಿದ್ವಿ. ಈಗ 10 ವರ್ಷದ ನಂತರ ಯಾಕಂದರೆ ಈಗ ದಿನನಿತ್ಯ ಬಳಕೆಗಳು ಎಲ್ಲ ಹೆಚ್ಚಾದ ಕಾರಣ, ಆಮೇಲೆ ಈ ಗಾಡಿಯ ಬಿಡಿ ಭಾಗಗಳು ಇವು ಹೆಚ್ಚಾದ ಕಾರಣ ಹೀಗಾಗಿ ನಮಗೆ ಐತಲ್ಲ ಇದು ಭಾಳ ತೊಂದರೆ ಉಂಟು ಮಾಡಿತ್ತು. ಆ ಒಂದು ಉದ್ದೇಶಕ್ಕೆ ಮಾಡಿದ್ವಿ. ಆಮೇಲೆ ದಿನನಿತ್ಯ ಇದು LPG ಆಗಲಿ, ಇದು ಈ ಗ್ಯಾಸ್ ಈಗ ಹೆಚ್ಚಾಗಿದೆ. ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಹಾಕಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಗ್ಯಾಸ್ ಆಟೋಗಳಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದು ಕಷ್ಟವಾಗಿದೆ. ಎಷ್ಟೋ ಆಟೋಗಳಲ್ಲಿ ಸದ್ಯದಕ್ಕೆ ಪೆಟ್ರೋಲ್ ವ್ಯವಸ್ಥೆ ಇಲ್ಲ. LPG ಮೇಲೆ ಸಂಪೂರ್ಣ ಅವಲಂಬಿತವಾಗಿದ್ದಾರೆ ಚಾಲಕರು. ಹಾಗಾಗಿ ಗ್ಯಾಸ್ ಆಟೋಗಳಿಗೆ ಪೆಟ್ರೋಲ್ ಹಾಕಿಸೋದಂತೂ ಕಷ್ಟವಾಗಿದೆ. ಇದರಿಂದ ಸದ್ಯದ ಮಟ್ಟಿಗೆ ಆಟೋ ಚಾಲಕರು ಸಂಕಷ್ಟ ಅನುಭವಿಸುವ ರೀತಿ ಆಗೋಗಿದೆ. LPG ಆಟೋ ಗ್ಯಾಸ್ಗಳು ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯದಲ್ಲಿ ಆಟೋಗಳಿಗೆ ಪೆಟ್ರೋಲನ್ನು ಹಾಕಿ ಓಡಿಸಿ ಆದಷ್ಟು ಯಾರು ಡ್ಯೂಯಲ್ ಯೂಸರ್ಸ್ಗಳೇನಿದ್ದಾರೆ 70% ಇರುವಂತಹ ಡ್ಯೂಯಲ್ ಯೂಸರ್ಸ್ಗಳೇನಿದ್ದಾರೆ LPG ಮತ್ತು ಪೆಟ್ರೋಲನ್ನು ಬಳಸುವಂಥ ಆಟೋಗಳೇನಿದೆ ಆದಷ್ಟು ಪೆಟ್ರೋಲ್ಗಳನ್ನು ಬಳಸಿ ಈ ಒಂದು ಕ್ರೈಸಿಸ್ ಸಂದರ್ಭದಲ್ಲಿ ಆಟೋಗಳನ್ನು ಓಡಿಸಿ ಅನ್ನುವಂತಹ ವಿಚಾರವನ್ನು ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಒಂದು ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಆದರೆ ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಆಟೋಗಳಿಗೆ ಈ ಒಂದು ನಿಯಮವನ್ನು ಪಾಲಿಸೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಬಹುತೇಕ ಆಟೋಗಳು ಬರುವಂತಹ ಸಂದರ್ಭಗಳಲ್ಲೇ ಏನು ಆಟೋಗಳಿಗೆ 2 ಲೀಟರ್ನಷ್ಟು ಮಾತ್ರ ಒಂದು ಸಾಮರ್ಥ್ಯವುಳ್ಳಂತಹ ಟ್ಯಾಂಕ್ ಅನ್ನ ನೀಡಲಾಗುತ್ತೆ. ಅದನ್ನ ಹೊರತುಪಡಿಸಿ ಗ್ಯಾಸ್ ಟ್ಯಾಂಕ್ ಗಳನ್ನ ನೀಡಲಾಗಿರುತ್ತೆ. ಗ್ಯಾಸ್ ಟ್ಯಾಂಕ್ ಗಳಿಂದನೇ ಈ ಒಂದು ಆಟೋಗಳು ಸತತ 10-15 ವರ್ಷಗಳಿಂದ ಓಡ್ತಾ ಇರುತ್ತೆ. ಅದರ ಜೊತೆಗೆ ಪೆಟ್ರೋಲ್ ಅನ್ನ ಬಳಕೆ ಮಾಡಿರೋದ್ರಿಲ್ಲ. ಈ ನಿಟ್ಟಿನಲ್ಲಿ ಆಟೋದ ಕಾರ್ಪೊರೇಟರ್ ಏನು ಇದೆ, ಅದರ ಜೊತೆಗೆ ಇಂಜಿನ್ ಏನಿದೆ ಇದೆಲ್ಲವೂ ಕೂಡ ಗ್ಯಾಸ್ ಇಂಜಿನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಅದಕ್ಕೆ ಅನುಗುಣವಾಗಿ ಆಟೋದ ಮೈಲೇಜ್ ಆಗಿರ್ಬೋದು ಮತ್ತೆ ಆಟೋದ ಓಡಾಟ ಆಗಿರ್ಬೋದು ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಪೆಟ್ರೋಲ್ ಅನ್ನ ಬಳಸಿದ್ರೆ ಆಟೋ ಮೈಲೇಜ್ ಬರೋದಿಲ್ಲ. ಅದರ ಜೊತೆಗೆ ಅದಕ್ಕೆ ಬೇಕಾದ ರೀತಿಯಾಗಿ ಇಂಜಿನ್ ಸಪೋರ್ಟ್ ಕೂಡ ಮಾಡೋದಿಲ್ಲ. ಇದೊಂದು ರೀತಿಯಲ್ಲಿ ಕಷ್ಟದ ಸಂದರ್ಭ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಪೆಟ್ರೋಲ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಾರ್ಬೊರೇಟರ್ ಚೇಂಜ್ ಮಾಡಬೇಕಾಗತ್ತೆ. ಅದಾದ ಬಳಿಕ ಬೋರಿಂಗ್ ಅನ್ನ ಮಾಡಬೇಕಾಗತ್ತೆ. ಇಂಜಿನ್ ಬೋರ್ ಮಾಡಿದ ಬಳಿಕವಾಗಿ ಅದಕ್ಕೆ ಸುಮಾರು 25,000 - 30,000 ರೂಪಾಯಿ ಖರ್ಚನ್ನ ಮಾಡಬೇಕಾಗತ್ತೆ. ಖರ್ಚು ಮಾಡಿದ ಬಳಿಕ ಕೂಡ ಈ ಒಂದು ಆಟೋಗಳು ಪೆಟ್ರೋಲ್ ಅಲ್ಲಿ ಓಡುತ್ತಾ ಅನ್ನೋದು ಅಷ್ಟು ಧೈರ್ಯದ ಮಾತಲ್ಲ. ಅಂತ ಕಾರಣಕ್ಕಾಗಿ ಬಹುತೇಕ ಆಟೋ ಚಾಲಕರೇನಿದ್ದಾರೆ ಈ ಹಿಂದೆ ಯಾವ ರೀತಿಯಾಗಿ ಆಟೋಗಳು ಗ್ಯಾಸ್ ಅಲ್ಲೇ ಓಡ್ತಾ ಇತ್ತು ಅದೇ ರೀತಿಯಾಗಿ ಗ್ಯಾಸ್ ನಲ್ಲೇ ಓಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಒಂದು ಕಡೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗಾಡಿ ಪೆಟ್ರೋಲ್ ಅಲ್ಲಿ ಓಡುತ್ತಾ, ಪೆಟ್ರೋಲ್ ಅಲ್ಲಿ ಓಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ? CNG ಗಾಡಿನ ಮಾತ್ರ ಪೆಟ್ರೋಲ್ ಓಡಿಸ್ಬೇಕು, ಇದು ಓಡ್ಸಕ್ಕಾಗಲ್ಲ. ಇದ್ರಲ್ಲಿ ಓಡಿಸ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ? ಅದಕ್ಕೆ ಆಲ್ಟ್ರೇಷನ್ ಮಾಡ್ಬೇಕು. ಅವೆಲ್ಲ
ಎಲ್ಲ ಸ್ಟಾರ್ಟಿಂಗ್ ಬಂದಾಗ ಇತ್ತು, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಆಲ್ಟ್ರೇಷನ್ ಮಾಡ್ಬೇಕಾದ್ರೆ ಪೆಟ್ರೋಲ್ ಓಡ್ಸೋಕ್ಕಾಗಲ್ಲ, ಗ್ಯಾಸೇ ಆಗ್ಬೇಕು ಇದಕ್ಕೆ. ಆರಂಭದ ದಿನಗಳಲ್ಲಿ ಈ ಒಂದು ಆಟೋಗಳೇನಿತ್ತು, ಈ ಒಂದು ಆಟೋಗಳು ಬರಬೇಕಾದ್ರೆ ಪೆಟ್ರೋಲ್ಗಳನ್ನ ವ್ಯವಸ್ಥೆಯನ್ನ ನೀಡಲಾಗಿತ್ತು. ಆದರೆ ಅದಾದ ಬಳಿಕ ಈ ಒಂದು ವಾಹನಗಳಿಂದ ಸಂಪೂರ್ಣವಾಗಿ ಪೆಟ್ರೋಲ್ಗಳನ್ನ ಟ್ಯಾಂಕ್ಗಳನ್ನ ತೆಗೆದು ಹಾಕಿದ್ರು, ಮತ್ತೆ ಅದಕ್ಕೆ ಬೇಕಾದಂತಹ ಇಂಜಿನ್ ವ್ಯವಸ್ಥೆ ಏನಿತ್ತು ಅದನ್ನ ಕೂಡ ತೆಗೆದು ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಆಲ್ಟರೇಷನ್ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಸರಿಗ ಈ LPG ಆಟೋಗಳಿದೆಯಲ್ಲ, ಇವುಗಳನ್ನ ಗ್ಯಾಸ್ ಅಲ್ಲಿ ಓಡಿಸ್ಬೇಕು ಅಂತ ಒಂದಿದೆ, ಅದ್ರ ಜೊತೆಗೆ ಪೆಟ್ರೋಲ್ ಅಲ್ಲಿ ಓಡಿಸಬಹುದಾ, ಮತ್ತೆ ಓಡಿಸ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ? ಅದು ಕಾರ್ಬೋರೇಟರ್ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಪೆಟ್ರೋಲಲ್ಲಿ ಓಡಿಸ್ಬೇಕು ಅಂದರೆ ಅವೆಲ್ಲ ತುಂಬ ಖರ್ಚು ಬರ್ತವೆ. ಬಟ್ ಅದರಿಂದ ಇದು ಕನ್ವರ್ಟ್ ಮಾಡೋದು ಕಷ್ಟ ಆಗುತ್ತೆ. ಎಷ್ಟು ಖರ್ಚು ಬೀಳ್ಬೋದು ಸರ್ ಅದನ್ನ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ? ಮಾಹಿತಿ ಇಲ್ಲ ಸರ್, ನಾವು ಅಲ್ಲಿ ಅದನ್ನು ಕೇಳಿಲ್ಲ. ಬಟ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗ ಆರಂಭದಲ್ಲಿ ನೀವು ಆಟೋ ತಗೋಬೇಕಾದ್ರೆ ಪೆಟ್ರೋಲ್ ವ್ಯವಸ್ಥೆ ಇತ್ತಾ ಇದಕ್ಕೆ ಅಂತ? ಹಾಂ, ತೆಗೆದಾಕಿದ್ದೀವಿ. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಅನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಆಲ್ಟ್ರೇಷನ್ ಮಾಡಬೇಕಾಗತ್ತೆ. ಸಂಪೂರ್ಣವಾಗಿ ಕಾರ್ಬೊರೇಟರ್ ಏನಿದೆ ಅದನ್ನ ಚೇಂಜ್ ಮಾಡಬೇಕು. ಅದರ ಜೊತೆಗೆ ಇಂಜಿನ್ ಅನ್ನ ಕೂಡ ಬದಲಾವಣೆ ಮಾಡಬೇಕು. ಅದಾದ ಬಳಿಕ ಇಂಜಿನ್ ಅನ್ನ ಬೋರ್ ಮಾಡಬೇಕು. ಇಂಜಿನ್ ಬೋರ್ ಆದ ಬಳಿಕ ಕೂಡ ಪರ್ಫಾರ್ಮೆನ್ಸ್ ಕೊಡುತ್ತಾ ಕೊಡಲ್ವಾ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ನಾವು LPG ಗ್ಯಾಸ್ಗಳನ್ನೇ ಬಳಸ್ತಾ ಇದ್ದೀವಿ. ಇನ್ನು ಆರಂಭದಿಂದ ಕೂಡ LPG ಗ್ಯಾಸ್ಗಳನ್ನೇ ಬಳಸ್ತಾ ಇರೋದ್ರಿಂದಾಗಿ ಬಹುತೇಕ ಆಟೋಗಳು ಈ ಒಂದು LPGಗೆ ಸೆಟ್ ಆಗಿ ಹೋಗಿದೆ. ಅವುಗಳನ್ನ ಏಕಾಏಕಿ ಪೆಟ್ರೋಲ್ಗೆ ಬದಲಾವಣೆ ಮಾಡೋದು ಕಷ್ಟ ಅಂತ ಕೂಡ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ. ಕೊಪ್ಪಳದಲ್ಲಿ ಆಟೋ ದರವನ್ನ ಹೆಚ್ಚಳ ಮಾಡಲಾಗಿದೆ. 10 ವರ್ಷಗಳ ಬಳಿಕ ಕೊಪ್ಪಳದಲ್ಲಿ ಆಟೋ ದರವನ್ನ 10 ರೂಪಾಯಿ ಇದ್ದಿದ್ದನ್ನ 20 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಈ LPG ದರ ಏರಿಕೆ ಮತ್ತು ಬೇರೆ ಇತರೆ ಅಗತ್ಯ ವಸ್ತುಗಳ ದರ ಏರಿಕೆಯನ್ನ ಗಮನಿಸಿ ಆಟೋ ಯೂನಿಯನ್ ಅವರೆಲ್ಲ ಒಂದೆಡೆ ಕಲಿತು 20 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕನಿಷ್ಠ ದರ ಇದೆ, 10 ರೂಪಾಯಿ ಇದೆ ಮಿನಿಮಮ್. ಹಾಗಾಗಿ ಅದನ್ನ 20 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೀಗೆ ದುಪ್ಪಟ್ಟು ಮಾಡಿದರೆ ಖಂಡಿತವಾಗ್ಲೂ ಗ್ರಾಹಕರಿಗೂ ಕಷ್ಟ ಆಗುತ್ತೆ, ಆಟೋದವ್ರಿಗೂ ಗ್ರಾಹಕರು ಬರೋದು ಕಷ್ಟ ಆಗುತ್ತೆ. ಈ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಅಂದ್ರೆ ಆಟೋ ಚಾಲಕರು ಅನುಭವಿಸ್ತಾ ಇರತಕ್ಕಂಥ ಈ ಸಂಕಷ್ಟವನ್ನ ಆದಷ್ಟು ಬೇಗ ಪರಿಹರಿಸಬೇಕು ಸರ್ಕಾರ ಅಂತ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾದಾಗಿಂದ ದಿನನಿತ್ಯದ ಬಳಕೆಯ ವಸ್ತುಗಳು ಪೆಟ್ರೋಲಿಯಂ ಆಗಿರ್ಬೋದು, LPG ಆಗಿರ್ಬೋದು, ಎಲ್ಲದರ ದರ ಕೂಡ ಏರಿಕೆ ಆಗ್ತಾ ಇದೆ. ಸದ್ಯ ಏನಂತಂದ್ರೆ ಈಗ ಆಟೋ ಸಂಚಾರ ಕೂಡ ದುಬಾರಿ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೊಪ್ಪಳದಲ್ಲಿರ್ತಕ್ಕಂಥ ಆಟೋ ಚಾಲಕರು ಇಲ್ಲಿ ದಿನನಿತ್ಯ ಸರ್ವಿಸ್ ಕೊಡ್ತಕ್ಕಂಥ ಆಟೋ ಚಾಲಕರು ತಮ್ಮ ದರವನ್ನು ಏರಿಕೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಕೊಪ್ಪಳದ ಆಟೋ ಯೂನಿಯನ್ದವರು ಈಗಾಗಲೇ ಒಂದು ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ತೀರ್ಮಾನಗಳಾಗಿದ್ದಾವೆ. ಮುಂಚೆ ಈ ಒಂದು ಕೊಪ್ಪಳ ನಗರದಲ್ಲಿ ಎಲ್ಲೇ ಒಂದು ಪ್ಯಾಸೆಂಜರ್ಗಳನ್ನ ಕರೆದುಕೊಂಡು ಹೋಗಬೇಕಾದ್ರೆ 10 ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದ್ರು. ಈ 10 ರೂಪಾಯಿ ದರ ಸುಮಾರು ವರ್ಷಗಳಿಂದ ಇಲ್ಲಿ 10 ರೂಪಾಯಿನ ದರ ಇತ್ತು. ಆದರೆ ಈಗ ಏಕಾಏಕಿ ಈ ಒಂದು 10 ರೂಪಾಯಿ ಇದ್ದಂತಹ ದರ 20 ರೂಪಾಯಿಗೆ ಏರಿದೆ. ಇದಕ್ಕೆ ಕಾರಣ ಏನಂತಂದ್ರೆ ದಿನನಿತ್ಯ ಬಳಕೆಯ ವಸ್ತುಗಳು ಏನಂತಂದ್ರೆ ಪ್ರತಿಯೊಂದು ಹೆಚ್ಚಾಗ್ತಾ ಇದಾವೆ. ಅದರ ಜೊತೆಗೆ LPG ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆಟೋ ಚಾಲಕರು ಏನಂತಂದ್ರೆ ತಾವು ಕೂಡ ಈ ಒಂದು ದರವನ್ನು ಏರಿಕೆ ಮಾಡಲು ಮುಂದಾಗಿದ್ದಾರೆ. ಕೊಪ್ಪಳ ನಗರದಲ್ಲಿ ನೀವು ಎಲ್ಲೇ ಸಂಚಾರ ಮಾಡಿದ್ರು ಏನು ಪ್ಯಾಸೆಂಜರ್ ಆಟೋಗಳಲ್ಲಿ 10 ರೂಪಾಯಿ ಇದ್ದಂಥ ದರವನ್ನು 20 ರೂಪಾಯಿಗೆ ನಾವು ಏರಿಕೆ ಮಾಡಿದೀವಿ ಅಂತ ಹೇಳ್ತಾರೆ. ಈ ಒಂದು ದರ ಏರಿಕೆಗೆ ಮುಖ್ಯ ಕಾರಣ ಏನಂತಂದ್ರೆ ದಿನಬಳಕೆಯ ವಸ್ತುಗಳು ಎಲ್ಲವೂ ಕೂಡ ಏರಿಕೆ ಆಗ್ತವೆ. ಹೀಗಾಗಿ ನಮ್ಮ ಜೀವನಾಧಾರಕ್ಕೆ ಕೂಡ ಕಷ್ಟ ಆಗ್ತದೆ. ಹೀಗಾಗಿ ನಾವು ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಸದ್ಯ ನಮ್ಮ ಜೊತೆ ಆಟೋ ಯೂನಿಯನ್ ಸದಸ್ಯರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಟೋ ದರವನ್ನು ಏರಿಕೆ ಮಾಡಿದಿರಿ, ಯಾಕೆ ಮಾಡಿದಿರಿ, ಎಷ್ಟು ಮಾಡಿದಿರಿ ಸರ್? ಈಗ ನಾವು 10 ವರ್ಷದ ನಂತರ 10 ವರ್ಷದ ಮುಂಚೆ ಯಾಕಂದರೆ ನಾವು ಅವಾಗ 10 ರೂಪಾಯಿ ನಾವು ಮಾಡಿದ್ವಿ. ಈಗ 10 ವರ್ಷದ ನಂತರ ಯಾಕಂದರೆ ಈಗ ದಿನನಿತ್ಯ ಬಳಕೆಗಳು ಎಲ್ಲ ಹೆಚ್ಚಾದ ಕಾರಣ, ಆಮೇಲೆ ಈ ಗಾಡಿಯ ಬಿಡಿ ಭಾಗಗಳು ಇವು ಹೆಚ್ಚಾದ ಕಾರಣ ಹೀಗಾಗಿ ನಮಗೆ ಐತಲ್ಲ ಇದು ಭಾಳ ತೊಂದರೆ ಉಂಟು ಮಾಡಿತ್ತು. ಆ ಒಂದು ಉದ್ದೇಶಕ್ಕೆ ಅದನ್ನು ಮಾಡಿದ್ವಿ. ಆಮೇಲೆ ದಿನನಿತ್ಯ ಇದು LPG ಆಗಲಿ, ಇದು ಈ ಗ್ಯಾಸು ಈಗ ಹೆಚ್ಚಾಗಿದೆ. ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಹಾಕಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಗ್ಯಾಸ್ ಆಟೋಗಳಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದು ಕಷ್ಟವಾಗಿದೆ. ಎಷ್ಟೋ ಆಟೋಗಳಲ್ಲಿ ಸದ್ಯದಕ್ಕೆ ಪೆಟ್ರೋಲ್ ವ್ಯವಸ್ಥೆ ಇಲ್ಲ. LPG ಮೇಲೆ ಸಂಪೂರ್ಣ ಅವಲಂಬಿತವಾಗಿದ್ದಾರೆ ಚಾಲಕರು. ಹಾಗಾಗಿ ಗ್ಯಾಸ್ ಆಟೋಗಳಿಗೆ ಪೆಟ್ರೋಲ್ ಹಾಕಿಸೋದಂತೂ ಕಷ್ಟವಾಗಿದೆ. ಇದರಿಂದ ಸದ್ಯದ ಮಟ್ಟಿಗೆ ಆಟೋ ಚಾಲಕರು ಸಂಕಷ್ಟ ಅನುಭವಿಸುವ ರೀತಿ ಆಗೋಗಿದೆ. LPG ಆಟೋ ಗ್ಯಾಸ್ಗಳು ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯದಲ್ಲಿ
ಆಟೋಗಳಿಗೆ ಪೆಟ್ರೋಲ್ ಅನ್ನ ಹಾಕಿ ಓಡಿಸಿ ಆದಷ್ಟು ಯಾರು ಡ್ಯೂಯಲ್ ಯೂಸರ್ಸ್ಗಳೇನಿದ್ದಾರೆ 70% ಇರುವಂತಹ ಡ್ಯೂಯಲ್ ಯೂಸರ್ಸ್ಗಳೇನಿದ್ದಾರೆ LPG ಮತ್ತೆ ಪೆಟ್ರೋಲ್ ಅನ್ನ ಬಳಸುವಂತಹ ಆಟೋಗಳೇನಿದೆ ಆದಷ್ಟು ಪೆಟ್ರೋಲ್ಗಳನ್ನ ಬಳಸಿ ಈ ಒಂದು ಕ್ರೈಸಿಸ್ ಸಂದರ್ಭದಲ್ಲಿ ಆಟೋಗಳನ್ನ ಓಡಿಸಿ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಆಟೋಗಳಿಗೆ ಈ ಒಂದು ನಿಯಮವನ್ನ ಪಾಲಿಸೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ಕಾರಣ ಆಗ್ತಾ ಇರುವಂತದ್ದು ಬಹುತೇಕ ಆಟೋಗಳು ಬರುವಂತಹ ಸಂದರ್ಭಗಳಲ್ಲೇ ಏನು ಆಟೋಗಳಿಗೆ 2 ಲೀಟರ್ನಷ್ಟು ಮಾತ್ರ ಒಂದು ಸಾಮರ್ಥ್ಯವುಳ್ಳಂತಹ ಟ್ಯಾಂಕ್ ಅನ್ನ ನೀಡಲಾಗುತ್ತೆ. ಅದನ್ನ ಹೊರತುಪಡಿಸಿ ಗ್ಯಾಸ್ ಟ್ಯಾಂಕ್ ಗಳನ್ನ ನೀಡಲಾಗಿರುತ್ತೆ. ಗ್ಯಾಸ್ ಟ್ಯಾಂಕ್ ಗಳಿಂದನೇ ಈ ಒಂದು ಆಟೋಗಳು ಸತತ 10-15 ವರ್ಷಗಳಿಂದ ಓಡ್ತಾ ಇರುತ್ತೆ. ಅದರ ಜೊತೆಗೆ ಪೆಟ್ರೋಲ್ ಅನ್ನ ಬಳಕೆ ಮಾಡಿರೋದ್ರಿಲ್ಲ. ಈ ನಿಟ್ಟಿನಲ್ಲಿ ಆಟೋದ ಕಾರ್ಪೊರೇಟರ್ ಏನು ಇದೆ ಅದರ ಜೊತೆಗೆ ಇಂಜಿನ್ ಏನಿದೆ ಇದೆಲ್ಲವೂ ಕೂಡ ಗ್ಯಾಸ್ ಇಂಜಿನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಅದಕ್ಕೆ ಅನುಗುಣವಾಗಿ ಆಟೋದ ಮೈಲೇಜ್ ಆಗಿರ್ಬೋದು ಮತ್ತೆ ಆಟೋದ ಓಡಾಟ ಆಗಿರ್ಬೋದು ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಪೆಟ್ರೋಲ್ ಅನ್ನ ಬಳಸಿದ್ರೆ ಆಟೋ ಮೈಲೇಜ್ ಬರೋದಿಲ್ಲ. ಅದರ ಜೊತೆಗೆ ಅದಕ್ಕೆ ಬೇಕಾದ ರೀತಿಯಾಗಿ ಇಂಜಿನ್ ಸಪೋರ್ಟ್ ಕೂಡ ಮಾಡೋದಿಲ್ಲ. ಇದೊಂದು ರೀತಿಯಲ್ಲಿ ಕಷ್ಟದ ಸಂದರ್ಭ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಪೆಟ್ರೋಲ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಾರ್ಬೊರೇಟರ್ ಚೇಂಜ್ ಮಾಡಬೇಕಾಗತ್ತೆ. ಅದಾದ ಬಳಿಕ ಬೋರಿಂಗ್ ಅನ್ನ ಮಾಡಬೇಕಾಗತ್ತೆ. ಇಂಜಿನ್ ಬೋರ್ ಮಾಡಿದ ಬಳಿಕವಾಗಿ ಅದಕ್ಕೆ ಸುಮಾರು 25,000-30,000 ರೂಪಾಯಿ ಖರ್ಚನ್ನ ಮಾಡಬೇಕಾಗತ್ತೆ. ಖರ್ಚು ಮಾಡಿದ ಬಳಿಕ ಕೂಡ ಈ ಒಂದು ಆಟೋಗಳು ಪೆಟ್ರೋಲ್ ಅಲ್ಲಿ ಓಡುತ್ತಾ ಅನ್ನೋದು ಅಷ್ಟು ಧೈರ್ಯದ ಮಾತಲ್ಲ. ಅಂತ ಕಾರಣಕ್ಕಾಗಿ ಬಹುತೇಕ ಆಟೋ ಚಾಲಕರೇನಿದ್ದಾರೆ ಈ ಹಿಂದೆ ಯಾವ ರೀತಿಯಾಗಿ ಆಟೋಗಳು ಗ್ಯಾಸ್ ಅಲ್ಲೇ ಓಡ್ತಾ ಇತ್ತು ಅದೇ ರೀತಿಯಾಗಿ ಗ್ಯಾಸ್ ನಲ್ಲೇ ಓಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಒಂದು ಕಡೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗಾಡಿ ಪೆಟ್ರೋಲ್ ಅಲ್ಲಿ ಓಡುತ್ತಾ, ಪೆಟ್ರೋಲ್ ಅಲ್ಲಿ ಓಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ? CNG ಗಾಡಿನ ಮಾತ್ರ ಪೆಟ್ರೋಲ್ ಓಡಿಸ್ಬಾರ್ದು, ಇದು ಓಡ್ಸಕ್ಕಾಗಲ್ಲ. ಇದ್ರಲ್ಲಿ ಓಡಿಸ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ? ಅದಕ್ಕೆ ಆಲ್ಟ್ರೇಷನ್ ಮಾಡ್ಬೇಕು. ಅವೆಲ್ಲ ಎಲ್ಲ ಸ್ಟಾರ್ಟಿಂಗ್ ಬಂದಾಗ ಇತ್ತು, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಆಲ್ಟ್ರೇಷನ್ ಮಾಡ್ಬೇಕು. ಪೆಟ್ರೋಲ್ ಓಡ್ಸಕ್ಕಾಗಲ್ಲ, ಗ್ಯಾಸೇ ಆಗ್ಬೇಕು ಇದಕ್ಕೆ. ಆರಂಭದ ದಿನಗಳಲ್ಲಿ ಈ ಒಂದು ಆಟೋಗಳೇನಿತ್ತು ಈ ಒಂದು ಆಟೋಗಳು ಬರಬೇಕಾದ್ರೆ ಪೆಟ್ರೋಲ್ಗಳನ್ನ ವ್ಯವಸ್ಥೆಯನ್ನ ನೀಡಲಾಗಿತ್ತು. ಆದರೆ ಅದಾದ ಬಳಿಕ ಈ ಒಂದು ವಾಹನಗಳಿಂದ ಸಂಪೂರ್ಣವಾಗಿ ಪೆಟ್ರೋಲ್ಗಳನ್ನ ಟ್ಯಾಂಕ್ಗಳನ್ನ ತೆಗೆದು ಹಾಕಿದ್ರು. ಮತ್ತೆ ಅದಕ್ಕೆ ಬೇಕಾದಂತಹ ಇಂಜಿನ್ ವ್ಯವಸ್ಥೆ ಏನಿತ್ತು ಅದನ್ನ ಕೂಡ ತೆಗೆದು ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಆಲ್ಟರೇಷನ್ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಸರಿಗ ಈ LPG ಆಟೋಗಳಿದೆಯಲ್ಲ ಇವುಗಳನ್ನ ಗ್ಯಾಸ್ ಅಲ್ಲಿ ಓಡಿಸ್ಬೇಕು ಅಂತ ಒಂದಿದೆ, ಅದ್ರ ಜೊತೆಗೆ ಪೆಟ್ರೋಲ್ ಅಲ್ಲಿ ಓಡಿಸಬಹುದಾ, ಮತ್ತೆ ಓಡಿಸ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ? ಅದು ಕಾರ್ಬೊರೇಟರ್ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಪೆಟ್ರೋಲಲ್ಲಿ ಓಡಿಸ್ಬೇಕು ಅಂದರೆ ಅವೆಲ್ಲ ತುಂಬ ಖರ್ಚು ಬರ್ತವೆ. ಬಟ್ ಅದರಿಂದ ಇದು ಕನ್ವರ್ಟ್ ಮಾಡೋದು ಕಷ್ಟ ಆಗುತ್ತೆ. ಎಷ್ಟು ಖರ್ಚು ಬೀಳ್ಬೋದು ಸರ್ ಅದನ್ನ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ? ಮಾಹಿತಿ ಇಲ್ಲ ಸರ್, ನಾವು ಅಲ್ಲಿ ಅದನ್ನು ಕೇಳಿಲ್ಲ. ಬಟ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗ ಆರಂಭದಲ್ಲಿ ನೀವು ಆಟೋ ತಗೋಬೇಕಾದ್ರೆ ಪೆಟ್ರೋಲ್ ವ್ಯವಸ್ಥೆ ಇತ್ತಾ ಇದಕ್ಕೆ ಅಂತ? ಹಾಂ, ತೆಗೆದಾಕಿದ್ವಿ. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಅನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಆಲ್ಟ್ರೇಷನ್ ಮಾಡಬೇಕಾಗತ್ತೆ. ಸಂಪೂರ್ಣವಾಗಿ ಕಾರ್ಬೊರೇಟರ್ ಏನಿದೆ ಅದನ್ನ ಚೇಂಜ್ ಮಾಡಬೇಕು. ಅದರ ಜೊತೆಗೆ ಇಂಜಿನ್ ಅನ್ನ ಕೂಡ ಬದಲಾವಣೆ ಮಾಡಬೇಕು. ಅದಾದ ಬಳಿಕ ಇಂಜಿನ್ ಅನ್ನ ಬೋರ್ ಮಾಡಬೇಕು. ಇಂಜಿನ್ ಬೋರ್ ಆದ ಬಳಿಕ ಕೂಡ